ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನಿವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ಪೂಜೆ ಮತ್ತು ಮನೆ ಡೀಪ್ ಕ್ಲೀನಿಂಗ್ ಬಗ್ಗೆ ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರ ಬಂತಂದ್ರೆ ಮನೇಲಿ ಕೆಲಸ ಸಿಕ್ಕಾಬಟ್ಟೆ ಇರುತ್ತೆ. ಯಾಕಂತಂದರೆ ಶುಕ್ರವಾರ ಪೂಜೆ ಮಾಡಲೇಬೇಕು. ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ದೇಳಬೇಕು. ಎಷ್ಟೇ ಬೆಳಗ್ಗೆ ಬೇಗ ಇದ್ರೂ ಕೆಲಸ ಅಂತೂ ಸಂಜೆ ಆದ್ರೂ ಮುಗಿಯೋದೇ ಇಲ್ಲ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಅಡುಗೆ ಮಾಡಿ, ಮಕ್ಕಳನ್ನ ಮತ್ತು ಹಸ್ಬೆಂಡ್ನ ಆಫೀಸ್ ಕಳಿಸಿ, ಅವ್ರನ್ನ ಸ್ಕೂಲಿಗೆ ಕಳಿಸಿ, ಅವ್ರನ್ನ ಕರ್ಕೊಂಡು ಬರೋದು, ಕರ್ಕೊಂಡೋಗಿ ಬಿಡೋದು, ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಬೇಗ ನಾನೆಲ್ಲನೂ ಕೆಲಸ ಎಲ್ಲನೂ ತಿಂಡಿ ಮತ್ತು ಅಡುಗೆ ಎಲ್ಲನೂ ಮುಗಿಸಿ ಇನ್ನೇನಪ್ಪ ಮನೇಲಿ ಕೆಲಸ ನಮ್ದು ಇದ್ದೇ ಇರುತ್ತಲ್ವ. ಮನೆ ಕ್ಲೀನಿಂಗ್ ಬಗ್ಗೆ ಶುಕ್ರವಾರ ಬಂತಂದರೆ ಎಲ್ಲ ಸ್ಟವ್ ಎಲ್ಲನೂ ಒರೆಸಿ ಅಡುಗೆ ಮನೆಯೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ನೀಟಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಅಡುಗೆ ಮಾಡಿ ಎಲ್ಲನೂ ಜಿಡ್ಡು ಎಲ್ಲನೂ ಆಗ್ಬಿಟ್ಟಿರುತ್ತೆ. ಒಂದ್ಸಲ ನೀಟಾಗಿ ಎಲ್ಲನೂ ಅಡುಗೆ ಮಾಡಿ ಎಲ್ಲನೂ ಎತ್ತಿಟ್ಬಿಟ್ಟು ಈ ರೀತಿಯಾಗಿ ನಾನು ಯಾವಾಗಲೂ ಸ್ವಲ್ಪ ಸೋಪ್ನ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನೀಟಾಗೆ ಇರುತ್ತೆ, ಹೊಸ ಸ್ಟವ್ ಥರನೇ ಇರುತ್ತೆ. ನಾವು ಅವಾಗವಾಗ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರೆ ತುಂಬ ಉಜ್ಜೋ ಅವಶ್ಯಕತೆ ಏನಿರಲ್ಲ. ಅವಾಗವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಇನ್ನೊಂದ್ಸಲ ಏನಾದರೂ ಹಬ್ಬ ಬರುತ್ತೋ ಆ ರೀತಿಯಾಗಿ ಏನಾದರೂ ಕೆಲಸ ಮಾಡಬೇಕಿರುತ್ತಲ್ವ, ಅವಾಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ. ಈ ರೀತಿಯಾಗಿ ನಾನು ವಾರಕ್ಕೊಂದ್ಸಲ ನೀಟಾಗಿ ಡಬ್ಬಗಳನ್ನೆಲ್ಲನೂ ನೀಟಾಗಿ ಒರೆಸಿಟ್ಕೊಂಡ್ಬಿಡ್ತೀನಿ. ಕಿಟಕಿ ಓಪನ್ ಇರೋದ್ರಿಂದ ಅಡುಗೆ ಮನೇಲಿ ಇರೋದೇ ಒಂದೇ ಕಿಟಕಿ, ಆ ಕಿಟಕಿ ಓಪನ್ ಬಿಡಲೇಬೇಕು. ಯಾಕಂತಂದರೆ ಅಡುಗೆ ಮಾಡೋದು ಜಿಡ್ನಂಶ ಏನು ಹೊಗೆ ಇರುತ್ತೆ ಅದೆಲ್ಲನೂ ಆಚೆ ಹೋಗಬೇಕಲ್ಲ, ಅದಕ್ಕೆ ಕಿಟಕಿ ತೆಗ್ದಿರ್ತೀನಿ. ಅದರಿಂದ ಧೂಳೆಲ್ಲನೂ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ವಾರಕ್ಕೊಂದ್ಸಲ ನೀಟಾಗಿ ಅಡುಗೆ ಮನೆ ಎಲ್ಲನೂ ನೀಟಾಗಿ ಈ ರೀತಿಯಾಗಿ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಗ್ಯಾಸ್ ಸ್ಟವ್ ಪಕ್ಕನೇ ಈ ರೀತಿಯಾಗಿ ಎಲ್ಲನೂ ನಾವು ಇಟ್ಕೊಂಡಿರ್ತೀವಲ್ಲ, ಜಿಡ್ನಂಶ ಇದ್ದೇ ಇರುತ್ತೆ. ಒಗ್ಗರಣೆ ಹಾಕಬೇಕಾದ್ರೆ ಮತ್ತು ಎಣ್ಣೆ ಸಿಡಿಯೋದು ಮತ್ತು ಸಾಸಿವೆ ಸಿಡಿಯೋದಿರುತ್ತಲ್ವ, ಅದಕ್ಕೋಸ್ಕರ ನಾವು ನೀಟಾಗಿ ವಾರಕ್ಕೊಂದ್ಸಲ ಆದರೂ ಅಥವಾ ನಮಗೆ ಯಾವಾಗ ಫ್ರೀ ಅನಿಸುತ್ತೋ ಕ್ಲೀನ್ ಮಾಡ್ಕೋಬೇಕು ಅನಿಸುತ್ತೋ ಅವಾಗ ಮಾಡ್ಕೊಂಬಿಟ್ರೆ ತುಂಬ ಹೆವಿ ರಿಸ್ಕ್ ಏನು ಅನಿಸಲ್ಲ. ಈ ರೀತಿಯಾಗಿ ಸಣ್ಣ ಪುಟ್ಟವಾಗಿ ನಾವು ಅಲಂಕಾರಕ್ಕೆ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲನೂ ಸಹ ನಾವು ನೀಟಾಗಿ ಇಟ್ಕೊಂಡ್ರೇ ಸಹ ತೊಗೊಳೋದು ತುಂಬ ದೊಡ್ಡ ವಿಷಯ ಅಲ್ಲ. ಅದನ್ನು ನಾವು ಯಾವ ರೀತಿಯಾಗಿ ಕಾಪಾಡಿಕೊಂಡು ನೀಟಾಗಿ ಇಟ್ಕೊತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಮೇಲೆ ಡಬ್ಬಗಳನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ಅದೆಲ್ಲನೂ ತುಂಬ ಗಲೀಜಾಗ್ಬಿಟ್ಟಿರುತ್ತೆ. ಅವಾಗವಾಗೆಲ್ಲನೂ ನೀಟಾಗಿ ಈ ರೀತಿಯಾಗಿ ಒರೆಸ್ಕೊತಾ ಇರ್ತೀನಿ. ನಾವು ಓವನಲ್ಲಿ ಅದು ಇದು ಏನಾದರೂ ಬಿಸಿ ಮಾಡ್ಕೊತಾನೆ ಇರ್ತೀವಿ. ಒಳಗಡೆ ಎಲ್ಲನೂ ವಾರಕ್ಕೊಂದ್ಸಲ ಆದರೂ ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಬಿಸಿ ಮಾಡ್ಕೋಬೇಕಾದ್ರೆ ಅದು ಹಬೆ ಎಲ್ಲನೂ ಮೇಲ್ಗಡೆ ಎಲ್ಲನೂ ಕುತ್ಕೊಂಡಿರುತ್ತೆ. ಈ ರೀತಿಯಾಗಿ ನಾವು ನೀಟಾಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅದು ಸ್ಮೆಲ್ಲೂ ಸಹ ಬರಲ್ಲ. ನಾವು ಡೋರ್ ಹಾಕಿರ್ತೀವಲ್ವ, ಹಂಗೇ ನಾವು ಇಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಮತ್ತು ಜಿರಳೆಗಳಾಗೋ ಸಾಧ್ಯತೆಗಳು ಇರುತ್ತೆ. ಅವಾಗವಾಗ ನಾವು ಕ್ಲೀನ್ ಮಾಡಿಕೊಂಡು ಜಿರಳೆಗಳೇನಾದರೂ ಇದೆಯಾ, ಜಿರಳೆ ಔಷಧಿಗಳಿಡೋದು ಆ ರೀತಿಯಾಗಿ ನಾವು ಮಾಡ್ಕೊಬೇಕು. ಸಿಂಕು ಅಷ್ಟೇ, ನಾವೆಲ್ಲನೂ ಸಹ ಪಾತ್ರೆ ಎಲ್ಲನೂ ತೊಳೆದಿದ್ದಾದಮೇಲೆ ನೀಟಾಗಿ ಎಲ್ಲನೂ ಉಜ್ಜಿಟ್ಕೊಂಡ್ಬಿಟ್ರೆ ಅದು ಏನು ಜಿಡ್ಡಿನ ಅಂಶ ಇರುತ್ತೆ ಅದೆಲ್ಲನೂ ಇರಲ್ಲ. ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸರಿ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲನೂ ಮುಗೀತು. ಇವಾಗ ಹಾಲಿಗೆ ಬಂದಿದ್ದೀನಿ. ಎಲ್ಲನೂ ಸಹ ನೀಟಾಗಿ ಒರೆಸಿ ಬಿಟ್ಬಿಡೋಣ. ಮಕ್ಕಳು ಬಂದರೆ ಇನ್ನಾಗಲ್ಲ, ಅವರು ತುಳ್ಕೊಂಡು ಬರ್ತಾ ಇರ್ತಾರೆ. ಸರಿ ನಾನು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಅವ್ರಿಗೆ ಬಂದಮೇಲೆ ಊಟ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ವಾರಕ್ಕೊಂದ್ಸಲ ಆದರೂ ನಾನು ಫ್ರಿಜ್ಜೆಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಟಿ ವಿ ಶೋಕೇಸ್ ಹತ್ರ ಡೋರ್ ಓಪನ್ ಇರೋದ್ರಿಂದ ಸಿಕ್ಕಾಬಟ್ಟೆ ಧೂಳಿರುತ್ತೆ. ನಾವು ಇವತ್ತು ಕ್ಲೀನ್ ಮಾಡಿರ್ತೀವಿ ಮತ್ತು ನಾಳೆ ನೋಡಿ ಅಷ್ಟೇ ಧೂಳಿರುತ್ತೆ. ಅದಕ್ಕೋಸ್ಕರ ನಾವು ಒಂದೇ ಸಲ ರಿಸ್ಕ್ ತೊಗೊಳ್ಳೋ ಬದಲು ಅವಾಗವಾಗ ನಮಗೆ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ನಾವು ಕ್ಲೀನ್ ಮಾಡ್ಕೊತಾ ಇದ್ದರೆ ನಮ್ಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ ಮತ್ತು ಧೂಳಿರಲ್ಲ, ಡಸ್ಟ್ ಇರಲ್ಲ. ಈ ರೀತಿಯಾಗಿ ನಾನು ಕ್ಲೀನ್ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಶೋಕೇಸ್ ಅಂತೂ ನಮ್ಮ ಮಕ್ಕಳು ತೆಗ್ದು ಎಲ್ಲನೂ ಕೈಯಲ್ಲಿ ಮುಟ್ಟಿ ಅಂಟು ಥರ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ವಾರಕ್ಕೊಂದ್ಸಲ ಆದರೂ ನೀಟಾಗೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಮನೆನ ಒರೆಸ್ಬೇಕಾದ್ರೆ ಸ್ವಲ್ಪ ಪೆನಾಯಿಲು ಅಥವಾ ಹಾರ್ಪಿಕ್ ಏನು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಕ್ರಿಮಿ ಕೀಟ, ಸೊಳ್ಳೆ ನೊಣ ಏನೇ ಆದ್ರೂ ಬರೋದಿಲ್ಲ. ಮಕ್ಕಳು ಓಡಾಡೋದ್ರಿಂದ ಮಕ್ಕಳು ಏನಾದರೂ ಬಿದ್ದಿರೋದನ್ನ ಹಾಗೆ ಎತ್ಕೊಂಡು ಬಾಯಿಗೆ ಹಾಕ್ಕೊಬಿಡ್ತಾರಲ್ವ, ಆ ರೀತಿಯಾಗಿ ಏನಾದರೂ ಹಾಕ್ಕೊಂಡು ಮನೇನ ಒರೆಸಿದ್ರೆ ನೀಟಾಗಿ ಇರುತ್ತೆ, ಯಾವುದೇ ಕ್ರಿಮಿ ಬರಲ್ಲ. ನೆಕ್ಸ್ಟು ಮನೆಯೆಲ್ಲನೂ ಒರೆಸಿದ್ದಾಯಿತು. ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಅಂತ ಬಂದ್ರೇ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಹೆಣ್ಮಕ್ಳಿಗಂತಂದರೆ ಸಿಕ್ಕಾಬಟ್ಟೆ ಕೆಲಸ. ಸ್ನಾನ, ಪೂಜೆ, ಮನೆ ಒರೆಸು, ಕ್ಲೀನ್ ಮಾಡು, ಪೂಜೆ ಮಾಡು, ತಿಂಡಿ ತಿನ್ನು, ಅಡುಗೆ ಮಾಡು, ಅದಷ್ಟೇ ನಮ್ಮ ಕೆಲಸ ಆಗಿಬಿಡುತ್ತೆ. ಮತ್ತು ಎಲ್ಲನೂ ಪೂಜೆ ಎಲ್ಲನೂ ಹೂವು ಎಲ್ಲನೂ ಹಿತ್ತು ಹಾಕ್ಬಿಟ್ಟು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ.
ಏನೋ ಗೊತ್ತಿಲ್ಲ, ಯಾವ ವಾರ ಆದರೂ ಪರವಾಗಿಲ್ಲ, ಆದರೆ ಶುಕ್ರವಾರ ಬರುತ್ತಲ್ವ ಅವತ್ತಂತೂ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗೇ ಇರುತ್ತೆ. ಅದಕ್ಕೋಸ್ಕರ ಶುಕ್ರವಾರ ಬಂತಂದರೆ ಮನೇಲಿ ನೀಟಾಗೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಅವಳಿಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ ಬರಿ ಅಂತ ಹೇಳಿಬಿಟ್ಟು ಬರೆಯೋಕ್ಕೆ ಕೊಟ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಶುಕ್ರವಾರ ಯಾವುದಾದ್ರೂ ದೇವ್ರ ಮನೇಲಿ ಎಲ್ಲನೂ ಪೂಜೆ ಎಲ್ಲನೂ ಮುಗಿಸಿ ಮನೇಲಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತೀನಿ. ಆದರೂ ಆಗೋದೇ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಬರೋದು, ಅವರು ಊಟ ಮಾಡಿಸು, ಅವ್ರಿಗೆ ತಿಂಡಿ ತಿನ್ನಿಸು ಅನ್ನೋದೇ ನನಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೂ ಹೋಗೋದಕ್ಕೆ ಆಗಲ್ಲ. ಮನೇಲೇನು ಸಹ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿದ್ರೆ ಅದೇ ಒಂದು ಒಳ್ಳೇದಂತಲೇ ಹೇಳ್ಬೋದು. ಅಪ್ಪನೂ ಅಷ್ಟೇ, ಅವನು ನಾನು ಪೂಜೆ ಮಾಡಬೇಕು ಅಂತ ಬರ್ತಿದ್ದಾನೆ. ಸರಿ, ಅವನಿಗೂ ಎಲ್ಲನೂ ಮಂಗಳಾರತಿ ಕೊಟ್ಬಿಟ್ಟು ಇಬ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನೇಲಿ ಕೇಳ್ಕೊತ ಶುಕ್ರವಾರದ ಪೂಜೆನ ಮುಗಿಸ್ತಾ ಇದ್ದೀನಿ. ಫೈನಲ್ ಆಗಿ ಶುಕ್ರವಾರದ ಪೂಜೆ, ಮನೆ ಕೆಲಸ ಎಲ್ಲನೂ ಮುಗೀತು, ಸಾಕಾಯಿತು. ಇಷ್ಟು ಕೆಲಸ ಮಾಡಿ ಫೈನಲ್ ಆಗಿ ಒಂದು ಕಾಫಿ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗೆ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಒಂದು ಲೋಟ ಕಾಫಿನ ಮಾಡಿಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಿರಿ ಸಂಭ್ರಮ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.